Hi students, as in previous video lecture, I have discussed about the principles of scientific management. Now, in this video lecture, I will go to discuss about the techniques of scientific management. ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಫ್.ಡಬ್ಲ್ಯೂ. ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಂದಿನ ಈ ತರಗತಿಯಲ್ಲಿ ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಸೊ ವೈಲ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಬಯೋಗ್ರಫಿ ಆಫ್ ಎಫ್.ಡಬ್ಲ್ಯೂ. ಟೇಲರ್, I was mentioned that F.W. Taylor is referred as father of scientific management and also introduced certain principles and also has introduced certain techniques which are effectively applied for manufacturing organizations and to increase overall efficiency of an ಇಂಡಸ್ಟ್ರಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ವೈಜ್ಞಾನಿಕ ನಿರ್ವಹಣೆ ಪಿತಾಮಹನಾಗಿರ್ತಕ್ಕಂಥ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರನ್ನ ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಅಂತ ಕರಿತೀವಿ. ಅವ್ರು ಏನ್ ಮಾಡಿದರೆ, ಕೆಲವು ತತ್ವಗಳನ್ನ ಮತ್ತು ತಂತ್ರಗಳನ್ನ ಏನ್ ಮಾಡಿದರೆ ರೂಪಿಸಿದ್ದಾರೆ. ಆಲ್ರೆಡಿ ನಾವು ತತ್ವಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ಇವಾಗ ತಂತ್ರಗಳ ಕುರಿತಾಗಿ ಅಧ್ಯಯನವನ್ನ ಮಾಡೋಣ. So the first technique of scientific management, that is functional foremanship. ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳಲ್ಲಿ ಬರ್ತಕ್ಕಂಥ ಮೊದಲನೇ ತಂತ್ರ ಯಾವುದು ಅಂತಂದ್ರೆ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ. So here foreman means, before going to know about this technique, we should know the meaning of foreman. So where the foreman will be working, so foreman is going to work at a lower level management. ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಿರ್ವಹಣೆಯ ತತ್ವಗಳು ಅಂತೇಳಿ. ನಿರ್ವಹಣೆಯ ಹಂತಗಳಲ್ಲಿ ಬರ್ತಕ್ಕಂಥ ಕೆಳ ಹಂತದಲ್ಲಿ ಯಾರಿರ್ತಾರೆ ಅಂತಂದ್ರೆ ಫೋರ್ಮನ್ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಫೋರ್ಮನ್ ಅಂತಂದ್ರೆ ಕಾರ್ಮಿಕರ ಪ್ರತಿನಿಧಿ ಅಂತೇಳಿ ಕರೆಯಲಾಗುತ್ತೆ. ಫೋರ್ಮನ್ ಮೀನ್ಸ್ ದೇ ಆರ್ ಅನ್ ರೆಪ್ರೆಸೆಂಟೇಟಿವ್ ಆಫ್ ವರ್ಕರ್ಸ್. ಸೊ ವಾಟ್ ಎಕ್ಸಾಕ್ಟ್ಲಿ ಫಂಕ್ಷನಲ್ ಫೋರ್ಮನ್ಶಿಪ್ ಎಕ್ಸ್ಪ್ಲೇನ್ಸ್. ಈ ಒಂದು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸೊ ಎಫ್.ಡಬ್ಲ್ಯೂ. ಟೇಲರ್ ಸಜೆಸ್ಟೆಡ್ ದಟ್ ದ ಎಂಟೈರ್ ಆರ್ಗನೈಸೇಷನ್ is divided into two major parts, and those two departments are headed by a specialist called in charge to those department. Those are, for example, at top level factory manager will be there, ಅಂದ್ರೆ ಕಂಪನಿಯ ಉನ್ನತ ಹಂತದಲ್ಲಿ ಕಾರ್ಖಾನೆಯ ಮುಖ್ಯಸ್ಥರು ಬರ್ತಾರೆ. ಬಿಲೋ ಹಿಮ್, ಅವರ ಕೆಳಗಡೆ, ಸೊ ಕಂಪನಿ ಹ್ಯಾಸ್ ಟು ಕ್ರಿಯೇಟ್ ದ ಟೂ ಡಿವಿಷನ್ಸ್. ಕಂಪನಿ ಎರಡು ವಿಭಾಗಗಳನ್ನು ರಚನೆ ಮಾಡಬೇಕು. ಒನ್ ಈಸ್ ಪ್ಲಾನಿಂಗ್ ಡಿವಿಷನ್, ದಟ್ ಈಸ್ ಟು ಬಿ ಹೆಡೆಡ್ ಬೈ ಎ ಪರ್ಸನ್ ಕಾಲ್ಡ್ ಪ್ಲಾನಿಂಗ್ ಇನ್ ಚಾರ್ಜ್. ಮೊದಲನೇ ವಿಭಾಗ ಯೋಚಿಸುವಿಕೆಯ ವಿಭಾಗ ಅಂತ ಕರಿತೀವಿ. ಅದಕ್ಕೆ ಒಬ್ಬ ಅಧಿಕಾರಿಯನ್ನ ನೇಮಿಸಬೇಕು, ಅವರನ್ನ ಯೋಚಿಸುವಿಕೆ ಅಧಿಕಾರಿ ಅಂತ ಡಿವೈಡ್ ಮಾಡಬೇಕು. ಅಂಡ್ ಆನ್ ದಿ ಅದರ್ ಹ್ಯಾಂಡ್, ದ ಸೆಕೆಂಡ್ ಡಿವಿಷನ್ ಈಸ್ production in charge. So the production department is to be separated and that is to be headed by a person called production in charge. ಉತ್ಪಾದನಾ ಕೆಲಸಗಳನ್ನ ಒಂದು ಪ್ರತ್ಯೇಕ ವಿಭಾಗ ಮಾಡಬೇಕು, ಅದಕ್ಕೆ ಒಬ್ಬ ಅಧಿಕಾರಿಯನ್ನ ನೇಮಿಸಬೇಕು, ಅವರನ್ನ ಉತ್ಪಾದನಾ ಅಧಿಕಾರಿ ಅಂತೇಳಿ ನೇಮಕ ಮಾಡಬೇಕು. And so each division is assisted by a 4 specialist. ಪ್ರತಿಯೊಂದು ವಿಭಾಗದ
ಅಧಿಕಾರಿಗೆ ನಾವೇನ್ ಮಾಡಬೇಕು ಅಂತಂದ್ರೆ 4 ಜನ ಸಹಾಯಕರನ್ನ ನೀಡಬೇಕಾಗುತ್ತೆ, ಅಂದ್ರೆ ಪರಿಣಿತರ ಸಹಾಯವನ್ನ ನೀಡಬೇಕಾಗುತ್ತೆ. ಅವ್ರು ಯಾರು ಅಂತಂದ್ರೆ in planning in charge there are 4 specialists, and in production in charge also there are 4 specialists. Let's see what are their duties. So here the planning in charge is assisted by 4 specialists. One is instruction card clerk. ಯೋಜಿಸುವಿಕೆ ಅಧಿಕಾರಿ 4 ಜನ ಪರಿಣಿತರ ಸಹಾಯವನ್ನು ಪಡಿತಾನೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಯಾರು ಅಂತಂದ್ರೆ ಸೂಚನಾ ಪತ್ರ ಗುಮಾಸ್ತ ಅಂತೇಳಿ ಕರೀತೀವಿ. The instruction card clerk is going to provide the suggestions, instructions and guidelines to all the workers that what are the procedure that are to be followed and what are the steps that are to be followed in the process of doing a work. So he will going to give the instructions, suggestions and guidelines to the workers. ಸೂಚನಾ ಪತ್ರ ಗುಮಾಸ್ತ ಏನು ಮಾಡ್ತಾನೆ ಅಂತಂದ್ರೆ ನೌಕರರು ಅಥವಾ ಕಾರ್ಮಿಕರು ಕೆಲಸ ನಿರ್ವಹಿಸುವಲ್ಲಿ ಯಾವ ರೀತಿಯ ನಿಯಮಗಳನ್ನು ಅನುಸರಿಸಬೇಕು, ಯಾವ ರೀತಿಯ ಸಲಹೆಗಳನ್ನು ಅನುಸರಿಸಬೇಕು ಮತ್ತು ಏನೆಲ್ಲ ಸೂಚನೆಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನ ನೀಡುವ ವ್ಯಕ್ತಿ ಯಾರಾಗಿರ್ತಾರೆ ಅಂತಂದ್ರೆ ಸೂಚನಾ ಪತ್ರ ಗುಮಾಸ್ತ ಆಗಿರ್ತಾನೆ. Then second is route clerk, ಪಥ ಅಥವಾ ಮಾರ್ಗ ಗುಮಾಸ್ತ ಅಂತ ಕರೀತೀವಿ. So here the route clerk is a specialist who is going to specify the sequence of work that are to be followed in the completion of a given job. ಅಂದ್ರೆ ಪಥ ಗುಮಾಸ್ತನ ಕೆಲಸ ಏನಾಗಿರುತ್ತೆ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಕೆಲಸವನ್ನ ಪರಿಪೂರ್ಣಗೊಳಿಸುವಲ್ಲಿ ಯಾವ ರೀತಿಯ ಮಾರ್ಗಗಳನ್ನು ಅನುಸರಿಸಬೇಕಾಗತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಕೆಲಸವನ್ನ ಪರಿಪೂರ್ಣಗೊಳಿಸಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾನೆ, ಮಾರ್ಗದರ್ಶನವನ್ನ ನೀಡ್ತಾನೆ. ಸೊ ಹಿ ಈಸ್ ಕಾಲ್ಡ್ ಆನ್ ರೂಟ್ ಕ್ಲರ್ಕ್. ದ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ರೂಟ್. ಅದ್ರ ಹೆಸರೇ ಸೂಚಿಸುತ್ತೆ ಪಥ ಅಂದ್ರೆ ಮಾರ್ಗ. ಒಂದು ಕೆಲಸನ ನಿರ್ವಹಿಸಬೇಕಾದ್ರೆ ಯಾವ ಮಾರ್ಗಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ದೆನ್ ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್, ಸಮಯ ಮತ್ತು ವೆಚ್ಚ ಗುಮಾಸ್ತ. ಸೊ ಹಿಯರ್ ಯು ಕ್ಯಾನ್ ಜಸ್ಟಿಫೈ ಅಂಡ್ ಎಕ್ಸ್ಪ್ಲೈನ್ ದಟ್ ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್. ಸೊ ಹಿ ಈಸ್ ಅ ಪರ್ಸನ್ who specifies the exact time that are to be taken in completing a specific job, and also how about the cost of expenditure that is to be incurred in doing a specific work or task. They are called time and cost clerk. ಸಮಯ ಮತ್ತು ವೆಚ್ಚ ಗುಮಾಸ್ತ ಅಂತ ಕರೀತೀವಿ. ಅಂದ್ರೆ ಒಂದು ನಿರ್ದಿಷ್ಟವಾದ ಕೆಲಸ ಇದೆ ಅಂತಂದ್ರೆ ಆ ಕೆಲಸ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಎಷ್ಟು ಟೈಮ್ ತಗೊಳ್ಳುತ್ತೆ ಮತ್ತು ನಿರ್ದಿಷ್ಟವಾದ ಕೆಲಸವನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ, ಹಣವನ್ನ ವ್ಯಯ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಏನ್ ಮಾಡುತ್ತೆ, ಮಾರ್ಗದರ್ಶನವನ್ನ ನೀಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್. ದೆನ್ ಫೋರ್ತ್ ಸ್ಪೆಷಲಿಸ್ಟ್ ಅಂಡರ್ ಪ್ಲಾನಿಂಗ್ ಇನ್ಚಾರ್ಜ್ ಡಿಸಿಪ್ಲಿನೇರಿಯನ್, ಅಂದ್ರೆ ಶಿಸ್ತು ಪಾಲಕ ಅಂತ ಕರೀತೀವಿ. ಸೊ ಹಿಯರ್ ದ ವರ್ಡ್ ಸೇಸ್ ಡಿಸಿಪ್ಲಿನ್. ಯು ಲರ್ನ್ಡ್ ಇನ್ Henry Fayol Principles of Management the principle of discipline. So here to maintain the discipline in the enterprise, a specialist will be appointed. They called disciplinarian. So their duty is to ensure all the employees are following to the rules and regulations
and each and every employee following all the procedures and the sequence which are determined by the management, and they are conducting the activities as per the plan or not. He is going to ensure about the discipline among the employees. ಅಂದ್ರೆ ಶಿಸ್ತು ಪಾಲಕ ಅಂತ ಕರೀತೀವಿ. ಹೆನ್ರಿ ಫಯಲ್ ಅವರ ತತ್ವಗಳಲ್ಲಿ ಕಲಿತಿದ್ರ ಶಿಸ್ತು ಅನ್ನೋದ್ರ ಬಗ್ಗೆ. ಅಂದ್ರೆ ಕಂಪನಿಯ ನೌಕರರಲ್ಲಿ ಶಿಸ್ತನ್ನ ಕಾಯ್ದುಕೊಳ್ಳಲಿಕ್ಕೆ ಒಬ್ಬ ಪರಿಣಿತರನ್ನ ಆಯ್ಕೆ ಮಾಡಲಾಗುತ್ತೆ. ಅವರನ್ನ ಶಿಸ್ತು ಪಾಲಕ ಅಂತ ಕರಿತೀವಿ. ಇವ್ರ ಕೆಲಸ ಏನು ಅಂತಂದ್ರೆ ಸಂಸ್ಥೆಯಲ್ಲಿನ ಎಲ್ಲ ನೌಕರರು ಮತ್ತು ಕಾರ್ಮಿಕರು ಕಂಪನಿಯ ನೀತಿ ಮತ್ತು ನಿಯಮಗಳನ್ನು ಅನುಸರಿಸ್ತಾ ಇದ್ರೆ ಇಲ್ಲ, ಅಥವಾ ಕಂಪನಿಯ ಎಲ್ಲ ರೀತಿಯ ಕ್ರಮಗಳನ್ನ ಮತ್ತು ಮಾರ್ಗವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾನೆ, ಒಂದು ಮೇಲ್ವಿಚಾರಣೆಯನ್ನ ಮಾಡಿ ಕಂಪನಿಯ ನೌಕರಲ್ಲಿ ಶಿಸ್ತನ್ನ ಕಾಯ್ದುಕೊಳ್ಳುತ್ತಾನೆ. ಸೊ ದೀಸ್ ಆರ್ ಅಬೌಟ್ the four specialists who comes under planning in charge. On the other hand, we have second division, production in charge. ಎರಡನೇ ವಿಭಾಗ ಯಾವುದರಲ್ಲಿ ಅಂತಂದ್ರೆ ಫಂಕ್ಷನಲ್ ಫೋರ್ಮನ್ಶಿಪ್ ಅಲ್ಲಿ ಉತ್ಪಾದನಾ ಅಧಿಕಾರಿ. So here the production means conversion of raw materials into finished product. ಉತ್ಪಾದನೆ ಅಂತಂದ್ರೆ ಕಚ್ಚಾ ಸರಕುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಸಿದ್ಧಪಡಿಸೋದಾಗಿರುತ್ತೆ. ಈ ಎಲ್ಲ ಕೆಲಸಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಅಧಿಕಾರಿಯನ್ನ ನೇಮಿಸಲಾಗುತ್ತೆ. ಆ ಅಧಿಕಾರಿಗೆ 4 ಜನ ಪರಿಣಿತರನ್ನ ಸಹಾಯಕರಾಗಿ ನೀಡಲಾಗಿರುತ್ತೆ. So to oversee the entire activities relating to production, we appoint a specialist called production in charge, and they will be assisted by 4 specialists. Let's see who are those. The first is speed boss, Vega Gumasta. So the main task of speed boss is to ensure the timely completion of given task by the superior. ಅಂದ್ರೆ ವೇಗ ಗುಮಾಸ್ತರ ಕೆಲಸ ಏನಿರುತ್ತೆ ಅಂತಂದ್ರೆ ನಿಗದಿಪಡಿಸಿದ ಅವಧಿಯ ಒಳಗೆ ನೌಕರರು ಸಂಸ್ಥೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನ ಪರಿಪೂರ್ಣಗೊಳಿಸುವಂತೆ ಯಾರು ನೋಡ್ಕೋತಾರೆ, ಈ ಒಂದು ಸ್ಪೀಡ್ ಬಾಸ್ ನೋಡ್ಕೋತಾರೆ. ದೆನ್ ಸೆಕೆಂಡ್ ಈಸ್ gang boss. So here the gang boss is a person who keeps ready of all the machines and the equipments and resources which are required for production process. Gang boss ನ ಕೆಲಸ ಏನಾಗಿರುತ್ತೆ ಅಂತಂದ್ರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುವಂತಹ ಎಲ್ಲ ರೀತಿಯ ಸಾಧನ ಸಲಕರಣೆಗಳನ್ನ, ಯಂತ್ರೋಪಕರಣಗಳನ್ನ ಮತ್ತು ಸಂಪನ್ಮೂಲಗಳು ಸಿದ್ಧವಿರುವಂತೆ ನೋಡಿಕೊಂಡು ಉತ್ಪಾದನೆಗೆ ತೊಂದರೆಯಾಗದಂತೆ ಏನ್ ಮಾಡ್ತಾರೆ, ನೋಡ್ಕೊಳ್ಳೋ ಜವಾಬ್ದಾರಿ ಇವರದ್ದಾಗಿರುತ್ತೆ. Then the repair boss, ದುರಸ್ತಿ ಗುಮಾಸ್ತ. So his duty is that to ensure all the machines they are in working conditions, and if any of the machines are mechanically failure at that time, he need to make the repair of those machines and keep ready for production purpose. ಅಂದ್ರೆ ದುರಸ್ತಿ ಗುಮಾಸ್ತರ ಕೆಲಸ ಏನಾಗಿರುತ್ತೆ ಅಂತಂದ್ರೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಯಂತ್ರೋಪಕರಣಗಳು ಅಥವಾ ಸಾಧನ ಸಲಕರಣೆಗಳು ಏನಾದರೂ ದುರಸ್ತಿಯಾಗಿದ್ರೆ ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಯಂತ್ರೋಪಕರಣಗಳನ್ನ ಸರಿಪಡಿಸಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪರಿಪೂರ್ಣವಾಗಿ ಬಳಸುವಂತೆ ಏನ್ ಮಾಡಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ. ಸೊ ದೆನ್ ಲಾಸ್ಟ್ ಇನ್ಸ್ಪೆಕ್ಟರ್. So their duty is to ensure the quality of work.
So whether they are not misusing the resources and ensure that all the resources are properly used and efficiency is ensured in performing the duties. ಇವರ ಕೆಲಸ ಏನಾಗಿರುತ್ತೆ ಅಂತಂದ್ರೆ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳು ಗುಣಮಟ್ಟ ರೀತಿಯಲ್ಲಿ ನಡೀತಾ ಇದ್ದಾವೆ ಮತ್ತು ಯಾವುದೇ ಸಂಪನ್ಮೂಲಗಳು ದುರ್ಬಳಕೆಯಾಗದೆ ದಕ್ಷತೆಯಿಂದ ಕೆಲಸ ನಡೆಯುವಂತೆ ಯಾರು ನೋಡ್ಕೋತಾರೆ? ಈ ಒಬ್ಬ ಇನ್ಸ್ಪೆಕ್ಟರ್ ಅಥವಾ ಸೊ ವಿ ಆರ್ ಆಲ್ಸೋ ಕಾಲ್ಡ್ ಆಸ್ ಕ್ವಾಲಿಟಿ ಚೆಕಿಂಗ್ ಆಫೀಸರ್, ಅಂದ್ರೆ ಗುಣಮಟ್ಟವನ್ನ ಪರಿಶೀಲಿಸುವ ಅಧಿಕಾರಿ ಅಂತ ಕೂಡ ನಾವೇನ್ ಮಾಡಬಹುದು, ಇವರನ್ನ ಕರೆಯಬಹುದಾಗಿದೆ. ಸೊ ಆಲ್ ದೀಸ್ four from a planning in charge and four specialists from production in charge, they will go to assist the workers in the enterprise. ಇಲ್ಲಿ ಯೋಜಿಸುವಿಕೆಯಲ್ಲಿ ಬರ್ತಕ್ಕಂಥ 4 ಪರಿಣಿತರು, ಉತ್ಪಾದನೆಯಲ್ಲಿ ಬರ್ತಕ್ಕಂಥ 4 ಪರಿಣಿತರು ಕಾರ್ಮಿಕರಿಗೆ ಏನ್ ಮಾಡ್ತಾರೆ? ಸಲಹೆ ಮತ್ತು ಸೂಚನೆಗಳನ್ನ ನೀಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಟೆಕ್ನಿಕ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಫಂಕ್ಷನಲ್ ಫೋರ್ಮನ್ಶಿಪ್. ಮೊದಲನೇ ತಂತ್ರ ಯಾವುದು ಅಂತಂದ್ರೆ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ. ಥ್ಯಾಂಕ್ ಯು.